ನಾಳೆಯೇ ಲೋಕಸಭಾ ಚುನಾವಣೆಯ ರಿಸಲ್ಟ್ ಹೊರಬೀಳುತ್ತೆ. ಅದಕ್ಕೂ ಮುನ್ನವೇ ಬಿಜೆಪಿಗೆ ಮತ್ತೆ ಗೆಲುವು ಅಂತ ಎಕ್ಸಿಟ್ ಪೋಲ್ಗಳು ಹೇಳಿರುವಂತದ್ದು ಷೇರು ಮಾರುಕಟ್ಟೆಯಲ್ಲಿ ಭಾರಿ ಏರಿಕೆಗೆ ಕಾರಣ ಆಗಿದೆ. ಬಿಜೆಪಿಗೆ ಗೆಲುವು ಎನ್ನುವ ಸೂಚನೆಯ ಬೆನ್ನಲ್ಲೇ ಷೇರು ಭಾರಿ ಏರಿಕೆ. ಷೇರು ಮಾರುಕಟ್ಟೆಯಲ್ಲಿ 2,000 ಅಂಕಕ್ಕೆ ಏರಿದೆ ಸೆನ್ಸೆಕ್ಸ್ ಸೂಚ್ಯಂಕ. 76,000 ಗಡಿ ತಲುಪಿದೆ ಸೆನ್ಸೆಕ್ಸ್ ಸೂಚ್ಯಂಕ. 23,000 ಗಡಿ ದಾಟಿದೆ ನಿಫ್ಟಿ ಸೂಚ್ಯಂಕ. ಸೆನ್ಸೆಕ್ಸ್ 76,000 ಗಡಿ ತಲುಪಿದ್ರೆ ನಿಫ್ಟಿ 23,000 ಗಡಿ ದಾಟಿದೆ. 2,000 ಅಂಕ ಏರಿದೆ ಸೆನ್ಸೆಕ್ಸ್ ಸೂಚ್ಯಂಕ. ಇದು ಎಕ್ಸಿಟ್ ಪೋಲ್ನ ರಿಸಲ್ಟ್ ಬೆನ್ನಲ್ಲೇ ಆದಂತಹ ಭಾರಿ ಏರಿಕೆ. ಈ ಬಗ್ಗೆ ಮಾಹಿತಿ ಪಡೆಯೋಣ. ಆರ್ಥಿಕ ತಜ್ಞರಾದಂತಹ ವಿಜಯ ರಾಜೇಶ್ ಅವರೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ ರಾಜೇಶ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಈ ಕಳೆದ ವಾರ ಭಾರಿ ಏರ್ಪೇರ್ ಕಂಡಿತ್ತು ಶೇರ್ ಮಾರ್ಕೆಟಲ್ಲಿ, ಆದ್ರೆ ಈಗ ಎಕ್ಸಿಟ್ ಪೋಲ್ ಆಗ್ತಾ ಇದ್ದಂತೆ ವಿಪರೀತ ಏರಿಕೆ ಕಾಣ್ತಾ ಇದೆ. ಏನ್ ಗಮನಿಸ್ತಾ ಇದ್ರಿ ತಾವು ಅಂತ? ಮೇಡಮ್, ಇದು ಸಾಮಾನ್ಯವಾಗಿ ನಿರೀಕ್ಷಿಸಿದ್ದು. ಯಾಕೆಂತಂದ್ರೆ ಯಾವುದೇ ಒಂದು ದೇಶದಲ್ಲಿ ಒಂದು ಸುಭದ್ರ ಸರ್ಕಾರ ಬರುತ್ತೆ ಅಂತಂದಾಗ ಏನಾಗುತ್ತೆ, ಈ ಹೂಡಿಕೆದಾರರಿಗೆ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ಒಂದು ಸುಭದ್ರ ಸರ್ಕಾರ ಬಂದಾಗ ಅವ್ರು ತೆಗೆದುಕೊಳ್ಳುವಂತಹ ನಿರ್ಧಾರಗಳೇನಾಗಿರುತ್ತೆ, ಹೂಡಿಕೆದಾರರಿಗೆ ಅನುಕೂಲಕರವಾಗಿರ್ತವೆ. ಹಾಗಾಗಿ ಹೂಡಿಕೆದಾರರು ಹೆಚ್ಚು ಹೆಚ್ಚು ಹೂಡಿಕೆಗಳನ್ನ ಹೂಡೋದಕ್ಕೆ ಇಷ್ಟಪಡ್ತಾ ಹೋಗ್ತಾರೆ. ಹಾಗಾಗಿ ಷೇರು ಮಾರುಕಟ್ಟೆ ಏರಿಕೆ ಕಾಣುತ್ತೆ. ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ಜಗತ್ತಿನಲ್ಲಿ ಪೋಸ್ಟ್ ಕೋವಿಡ್ ಅಂದ್ರೆ ಕರೋನಾ ನಂತರ ಏನಾಗಿದೆ, ಯಾವುದೇ ದೇಶದ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ನಮ್ಮ ದೇಶಕ್ಕೆ ಹೋಲಿಸಿದ್ರೆ ನಮ್ಮ ದೇಶ ಬಹಳ ಚೆನ್ನಾಗಿದೆ. ಅದಕ್ಕೆ ಪೂರಕವಾಗಿ ಒಳ್ಳೆ ಸರ್ಕಾರ ಬರುತ್ತೆ ಅನ್ನೋದು ಒಂದು. ಈ 2 ಅವಧಿನಲ್ಲಿ ಮೋದಿ ಅವರು ಆಲ್ರೆಡಿ ಅವ್ರು ಏನು ವಿಷನ್ ಅನ್ನ ಕೊಟ್ಟಿದ್ದಾರೆ, ದೂರದೃಷ್ಟಿಯುಳ್ಳಂತಹ ಮತ್ತು ದೇಶಕ್ಕೆ ಮತ್ತು ಆರ್ಥಿಕತೆಗೆ ಹಲವಾರು ಯೋಜನೆಗಳ ಮೂಲಕ ಹೂಡಿಕೆದಾರಿಗೆ, ಕೈಗಾರಿಕೆಗಳು, ವ್ಯಾಪಾರಕ್ಕೆ ಉತ್ತೇಜನ ನೀಡುವಂತಹ ಬಹಳಷ್ಟು ಕಾರ್ಯಕ್ರಮಗಳನ್ನು ಅವ್ರು ತರ್ತಾರೆ, ಹೇಳ್ತಾ ಹೋಗ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಷೇರುಪೇಟೆ ಖಂಡಿತವಾಗೂ ಚೇತರಿಕೆ ಕಾಣುತ್ತೆ. ಮೂರನೇದಾಗಿ, ಜಾಗತಿಕವಾಗಿ ಒಂದು ಯುದ್ಧದ ಒಂದು ಭೀತಿ ಆವರಿಸ್ಕೊಂಡಿದೆ. ಅವಕ್ಕೆಲ್ಲ ಹೋಲಿಕೆ ಮಾಡಿದಾಗ ಅದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ದೇಶಗಳು ಅದರಲ್ಲಿ ಸೇರ್ಕೊಂಡಿದ್ದಾವೆ. ಭಾರತ ಮಾತ್ರ ಬಹಳ ವಿಭಿನ್ನವಾಗಿ ತುಂಬಾ ವಿಶೇಷವಾದ ಒಂದು ನಿಲುವನ್ನ ತೆಗೆದುಕೊಂಡು ಎಲ್ಲರ ಹತ್ರನೂ ಒಳ್ಳೆಯ ಸಂಬಂಧವನ್ನು ಮೇಂಟೈನ್ ಮಾಡೋದ್ರ ಜೊತೆಗೆ ಈ ಯುದ್ಧದ ಇವರಿಗೆ ಇದ್ದೇ ಇರುತ್ತೆ, ಇನ್ಫ್ಲೂಯೆನ್ಸ್ ಇರುತ್ತೆ. ಈಗ ಗಲ್ಫ್ ಅಲ್ಲಿ ಇದ್ರೆ ನಮ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ, ಆದ್ರೂ ಕೂಡ ನೇರವಾಗಿ ಯಾವುದೇ ಸಮಸ್ಯೆ ಆಗದೆ ಇರೋ ತರ ಬಹಳಷ್ಟು ಡಿಪ್ಲೊಮಸಿಯನ್ನ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ವಿಜಯ ರಾಜೇಶ್ ಅವರೇ, ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.